ಥ್ಯಾಂಕ್ ಯು ನಾಗರಾಜ್, ಇಷ್ಟು ಒಳ್ಳೆ ಪ್ಲೇಸಿಗೆ ನಮಗೆ ಕರ್ಕೊಂಬಂದು ತೋರಿಸ್ತಿರೋದಕ್ಕೆ. ನಾನು ಚಿತ್ರದುರ್ಗದಲ್ಲೇ ಹುಟ್ಟು ಬೆಳೆದಿದ್ರು ಇವತ್ತಿನ ತನಕ ಈ ಪ್ಲೇಸಿಗೆ ಬಂದಿರಲಿಲ್ಲ. ಚಿತ್ರದುರ್ಗದ ಹತ್ತಿರದಲ್ಲೇ ಇಷ್ಟು ಒಳ್ಳೆ ಪ್ಲೇಸ್ ಇದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಇಂಥ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಬಂದಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು. ಸಾವಿರಾರು ಖರ್ಚು ಮಾಡಿಕೊಂಡು ನಾವು ಎಲ್ಲೆಲ್ಲೋ ಹೋಗ್ತಿದ್ವಿ, ಊಟಿ ಕೊಡೈಕೆನಾಲ್ ಅದು ಇದು ಅಂತ ಹೇಳಿ. ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ದುರ್ಗದ ಹತ್ತಿರದಲ್ಲೇ ಇರೋಂಥ ಇಂಥ ಒಳ್ಳೆ ಪ್ಲೇಸ್ ನೋಡಲಿಕ್ಕೆ ರಿಯಲಿ ಪುಣ್ಯ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ನಿಮಗೆ. ಕೇಳಿದ್ರಾ ಫ್ರೆಂಡ್ಸ್, ನಮ್ಮ ದುರ್ಗನ ಹೊರಗಿನ ಪ್ರವಾಸಿಗರು ಹೇಗೆ ತಾನೇ ವರ್ಣನೆ ಮಾಡಿ ಹೇಳ್ತಾರೆ. ನಮ್ಮ ದುರ್ಗನ, ನಮ್ಮ ಚಿತ್ರದುರ್ಗ ಪ್ರತಿಯೊಂದು ಜಾಗನೂ ಚಾರಣ ಮಾಡೋದಕ್ಕೆ ಒಳ್ಳೆ ಸೂಕ್ತವಾದ ಸಮಯ ಅಂದರೆ ಈ ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ ಈ 3 ತಿಂಗಳು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಎಲ್ಲೋದ್ರೂ ಗ್ರೀನು, ಮಂಜು ಭಾಳ ತುಂಬ ಚೆನ್ನಾಗಿರುತ್ತೆ. ಅದೇ ನೀವೆಲ್ಲನ ಬೇಸಿಗೆ ಕಾಲದಲ್ಲಿ ಈ ಕಡೆ ಬಂದರೆ ಈ ಬೆಟ್ಟ ಗುಡ್ಡಗಳು ನೋಡಿಬಿಟ್ರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಫುಲ್ಲು ಒಣಗೋಗಿರುತ್ತೆ. ಯಾಕಂದರೆ ಪೂರ್ತಿ ಎಲ್ಲ ಬೆಂಕಿಯಿಂದ ಕರ್ಕಲಾಗೋಗಿರುತ್ತೆ. ಗುಡ್ಡ ನೋಡೋಕ್ಕೆ ಒಂಥರ ಬೇಜಾರಾಗುತ್ತೆ. ಮಳೆಗಾಲದಲ್ಲಿ ಮಾತ್ರ ಒಳ್ಳೆ ಫುಲ್ಲು ಹಸಿರು ಒದ್ದಂಗೆ ಇರುತ್ತೆ. ಅಷ್ಟು ಚೆನ್ನಾಗಿ ಕಾಣುತ್ತೆ ಈ ಬೆಟ್ಟ ಗುಡ್ಡಗಳು. ಕುರ್ಚಿಲು ಕಾಡು. ಈ ಬೆಟ್ಟದಲ್ಲಿ ವಿಶೇಷ ಏನಂದರೆ ಚೂಪಾದ ಕಲ್ಲುಗಳು ಎಲ್ಲಂದ್ರಲ್ಲೇ ಸಿಗ್ತವೆ. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಆ ಕಲ್ಲುಗಳು. ಆ ಕಲ್ಲಿಂದೇ ಭಾಳ ವಿಶೇಷ ಇಲ್ಲಿ. ಈ ಬೆಟ್ಟದಲ್ಲಿ ಚಾರಣ ಮಾಡಿದ್ರಂತೂ ಎಷ್ಟು ಮನಸ್ಸಿಗೆ ಉಲ್ಲಾಸ ಆಗುತ್ತೆ ಅಂದರೆ ಭಾಳ ಉಲ್ಲಾಸ ಆಗುತ್ತೆ. ಯಾಕಂದರೆ ನಿಶಬ್ದವಾದಂಥ ವಾತಾವರಣ. ನಿಮಗೆ ಎಲ್ಲೂ ಯಾರು ಜನನೂ ಸಿಗೋದಿಲ್ಲ. ಫುಲ್ಲು ಕುರ್ಚಿಲ್ ಕಾಡು, ಬರೀ ಬೋಡ್ಗುಡ್ಡುಗಳು. ಎಲ್ಲಂದ್ರಲ್ಲಿ ಒಂದು ಗಿಡ ಮರ ಸಿಗೋದಿಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಬೆಟ್ಟ ಗುಡ್ಡುಗಳು. ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಯಾಕಂದರೆ ಅಷ್ಟು ಸುಂದರವಾದಂಥ ಈ ತಾಣ ಇದು. ಪ್ರಕೃತಿ ಪ್ರಿಯರಿಗಂತೂ ಹೇಳಿ ಮಾಡಿಸೋಂಥ ಜಾಗ ಇದು. ಯಾಕಂದರೆ ಅಷ್ಟು ನಿಶಬ್ದವಾಗಿರುತ್ತೆ. ಅಲ್ಲಲ್ಲ ಮೊಲಗಳು ಎಲ್ಲ ಕಂಡು ಬರ್ತವೆ. ಇಲ್ಲಿ ಸಾಮಾನ್ಯವಾಗಿ ಕುರ್ಚಿಲ್ ಕಾಡಲ್ಲಿ ಮೊಲ, ಸಣ್ಣ ಪುಟ್ಟ ಸಸ್ತನಿಗಳಂತೂ ಸಾಕಷ್ಟಿದ್ದಾವೆ. ಇದು ಚಿತ್ರದುರ್ಗದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಬೆಟ್ಟ. ಇದು ಸರಿಸುಮಾರು 13-14 ಕಿಲೋಮೀಟರ್ ಚಾರಣ ಆಗುತ್ತೆ. ತುಂಬ ಸೊಗಸಾದಂಥ ಚಾರಣ. ಇಲ್ಲಿ ಮಳೆ ಬಂದ್ರಂತೂ ಸಿಕ್ಕಾಪಟ್ಟೆ ಸಣ್ಣ ಪುಟ್ಟ ಜರಿಗಳು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ವರ್ಷ ಪೂರ್ತಿ ನೀರು ಹರಿಯುತ್ತೆ. ಚೆನ್ನಾಗಿ ಮಳೆ ಬಂದರೆ ಮಾತ್ರ, ಇಲ್ಲಾಂದರೆ ಎಲ್ಲೂ ನೀರು ಸಿಗೋದಿಲ್ಲ. ಇದು ಆಷಾಢ ಮಾಸ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಗಾಳಿ, ತುಂತುರು ಮಳೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಆ ತುಂತುರು ಮಳೆ ಮೈ ಮೇಲೆ ಬೀಳ್ತಾಯಿದ್ರೆ ಎಷ್ಟು ಉಲ್ಲಾಸ ಆಗುತ್ತೆ ಅಂದರೆ ಅಷ್ಟು ಉಲ್ಲಾಸ ಆಗುತ್ತೆ. ಒಂದು ಕಡೆ ಗಾಳಿ, ಅಷ್ಟು ಚೆನ್ನಾಗಿರುತ್ತೆ ವಾತಾವರಣ. ಈ ಥರ ಅನುಭವ ನಿಮಗೂ ಬೇಕಂದರೆ ಇದು ಒಳ್ಳೆ ರೈಟ್ ಟೈಮು ನಮ್ಮ ದುರ್ಗ ನೋಡಬೇಕಂದ್ರೆ. ಆದರೆ ದುರ್ಗ ನೋಡಬೇಕಂದ್ರೆ ಸಾಮಾನ್ಯ ಆಗಲ್ಲ. ಯಾಕಂದರೆ ಗೊತ್ತಿರೋರು ಮುಖಾಂತರ ಬಂದರೆ ಮಾತ್ರ ನೀವು ಇಂಥ ಜಾಗಗಳು ನೋಡೋಕ್ಕೆ ಸಾಧ್ಯ. ನೀವು ಹಂಗೆ ಬರಬೇಕಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ನಾನು ಫ್ರೀ ಇದ್ದರೆ ನಿಮ್ಮನ್ನು ಕರ್ಕೊಂಡೋಗಿ ಇಂಥ ಜಾಗಗಳನ್ನೆಲ್ಲ ನಾನು ತೋರಿಸ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ.